ಧರ್ಮಸ್ಥಳದ ವಿಷಯದೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಆರಂಭಿಸ್ತಾ ಇದ್ದೀವಿ. ಕೆಲವರು ಹೇಳ್ತಾ ಇರೋ ಪ್ರಕಾರ ಅಲ್ಲಿ ಮಾಸ್ ರೇಪ್ ಆಗಿದೆ, ಮಾಸ್ ಮರ್ಡರ್ ಆಗಿದೆ, ಮಾಸ್ ಬರಿಯಲ್ಗಳಾಗಿದ್ದಾವೆ ಅಂತ. ಹಾಗೆ ಹೇಳುವ ಒಬ್ಬ ವ್ಯಕ್ತಿ ಬಂದ, ಆತ ಒಂದು ದೂರು ಕೊಟ್ಟ, ಹೆದರಿಸಿ ಬೆದರಿಸಿ ಪ್ರಾಣ ಬೆದರಿಕೆ ಹಾಕಿ ನನ್ನಿಂದ 100 ಶವಗಳನ್ನು ಹೂಳಿಸಲಾಗಿದೆ. ಆ ಶವಗಳ ಪೈಕಿ ಬಾಲಕಿಯರ ಶವಗಳಿದ್ವು, ಹೆಣ್ಣು ಮಕ್ಕಳ ಶವಗಳಿದ್ವು, ಅತ್ಯಾಚಾರ ಮಾಡಿದಂತೆ ಕಾಣಿಸ್ತಾ ಇದ್ವು. ಒಂದು ಶವವಂತೂ ಯೂನಿಫಾರ್ಮ್ನಲ್ಲಿದ್ದ ಶಾಲಾ ಬಾಲಕಿಯದ್ದು, ಸ್ಕೂಲ್ ಬ್ಯಾಗ್ ಸಮೇತ ಹೂತಾಕಿದ್ದೀನಿ ಅನ್ನುವ ಹೇಳಿಕೆಯನ್ನು ಆತ ಕೊಟ್ಟಾಗ ನಿರೀಕ್ಷೆಯಂತೆಯೇ ರಾಜ್ಯ ಮಾತ್ರ ಅಲ್ಲ ದೇಶದಾದ್ಯಂತ ಸೆನ್ಸೇಷನ್ ಆಯಿತು. 3 ದಿನಗಳ ಹಿಂದೆ ಈತನನ್ನು ಎಸ್ ಐ ಟಿ ಫಾರ್ಮ್ ಆಯಿತು. 3 ದಿನಗಳ ಹಿಂದೆ SIT ಅವರು ಈತನನ್ನು ಕರ್ಕೊಂಡು ಹೋಗಿ ಈತ ತೋರಿಸಿದ 13 ಜಾಗಗಳನ್ನು ಮಾರ್ಕ್ ಮಾಡಿದ್ರು. 2 ದಿನಗಳಿಂದ ಈತ ತೋರಿಸಿದ ಜಾಗಗಳಲ್ಲಿ ಅಗೆತದ ಕಾರ್ಯ ನಡೀತಾ ಇತ್ತು. ಮೊನ್ನೆ ಮತ್ತು ನೆನ್ನೆ 5 ಜಾಗಗಳನ್ನು ಅಗೆದ್ರು, ಏನೂ ಸಿಗಲಿಲ್ಲ. ಇವತ್ತು 6ನೆಯ ಜಾಗದೊಂದಿಗೆ ಅಗೆತ ಶುರುವಾಯಿತು. 2 ಅಡಿ 3 ಅಡಿ ಅಗೆಯುವಷ್ಟರಲ್ಲಿ ಮೂಳೆಗಳು ಸಿಕ್ಕವು. ಅವು ಮನುಷ್ಯನ ಮೂಳೆಗಳು, ಅದರ ಬಗ್ಗೆ ಯಾರಿಗೂ ಏನೂ ಸಂಶಯಗಳಿಲ್ಲ. ಮೂಳೆಗಳು ಸಿಕ್ಕ ಸ್ವಲ್ಪ ಹೊತ್ತಿನಲ್ಲಿ ಅವು ಪುರುಷನ ಮೂಳೆಗಳು ಅನ್ನೋ ಸುದ್ದಿ ಬಂತು ಅಲ್ಲಿಂದಾನೆ. ನನಗೆ ಮೂಳೆ ನೋಡಿ ಪುರುಷನ ಮೂಳೆ ಮಹಿಳೆ ಮೂಳೆ ಐಡೆಂಟಿಫೈ ಮಾಡೋದಕ್ಕಾಗತ್ತಾ ಅನ್ನೋ ವಿಷಯದಲ್ಲಿ ನನಗೆ ನನ್ನದೇ ಆದಂತಹ ಸಂಶಯಗಳಿದ್ದು. ಬಟ್ FSLನವ್ರು ಹೇಳಿದ್ರು ಡೆಫಿನೆಟ್ಲಿ ಗೊತ್ತಾಗತ್ತೆ ಅಂತ. ಸ್ಪೆಷಲಿ ಪೆಲ್ವಿಕ್ ಬೋನ್ ಅಂತ ಕರೀತಾರೆ, ಸೊಂಟದ ಮೂಳೆ ಸಿಕ್ಕ ಸಂದರ್ಭದಲ್ಲಿ ಪುರುಷನದ್ದ ಮಹಿಳೆಯದ್ದ ಅಂತ ಕಂಡುಹಿಡಿಯೋದಕ್ಕೆ ಆಗತ್ತೆ ಅನ್ನೋ ಮಾತನ್ನು ಹೇಳಿದ್ರು. ಕೇವಲ ಅಷ್ಟು ಮಾತ್ರ ಅಲ್ಲ, ಅಂದಾಜು ವಯಸ್ಸನ್ನೂ ಕೂಡ ಗುರುತಿಸಬಹುದು ತಲೆಬುರುಡೆ ಸಿಕ್ಕರೆ. ಇನ್ನೂ ಅನೇಕ ವಿಷಯಗಳು ಅದರಿಂದ ಗೊತ್ತಾಗುತ್ತೆ. ಬಟ್ ಒಂದು ವಿಷಯ ಖಚಿತ ಏನಾಯ್ತಪ್ಪ ಅಂದರೆ, ಇಟ್ ವಾಸ್ ನಾಟ್ ಎನ್ ಇಂಟ್ಯಾಕ್ಟ್ ಸ್ಕೆಲೆಟನ್. ಅಂದರೆ ಸಂಪೂರ್ಣವಾದಂಥ ಅಸ್ಥಿಪಂಜರ ಆಗಿರಲಿಲ್ಲ ಅಂತ ಅನಿಸುತ್ತೆ. ಮೂಳೆಗಳ 12 ತುಂಡುಗಳು ಅಂತ ಹೇಳ್ತಾರೆ. 12 ತುಂಡುಗಳು. ಒಂದು ಇಂಟ್ಯಾಕ್ಟ್ ಸ್ಕೆಲೆಟನ್ನಲ್ಲಿ 286 ಮೂಳೆಗಳು ಬರ್ತಾವಂತೆ. ಏನೂ ಸಮಸ್ಯೆ ಇಲ್ಲದೆ ಪೂರ್ತಿಯಾಗಿ ಒಂದು ಅಸ್ಥಿಪಂಜರ ಸಿಕ್ಕರೆ 286 ಮೂಳೆಗಳಿರ್ತಾವಂಥದ್ರಲ್ಲಿ. ಇಲ್ಲಿ ಸಿಕ್ಕಿರುವುದು 12 ಮೂಳೆಗಳು ಮಾತ್ರ. ಆದರೆ ಆತ ಹೇಳಿದ್ದ, ನಾನು ಹೂತಿದ್ದೀನಿ ಇಲ್ಲಿ, ಇದು ಒತ್ತಾಯಪೂರ್ವಕವಾಗಿ ಹೆದರಿಸಿ ಬೆದರಿಸಿ ಉಳಿಸಲಾಗಿರುವ ಶವ ಅಂತ. ತಕ್ಷಣವೇ FSLನವರು ಅಲ್ಲೇ ಇದ್ದಾರೆ. ಅವರು ಏನೇನು ಪ್ರೊಸೀಜರ್ ಮಾಡಿದ್ರು. ಆ ಜಾಗವನ್ನು ಕಾರ್ಡನ್ ಆಫ್ ಮಾಡಲಾಯಿತು, ಯಾರು ಬರದೇ ಇರೋಂಗೆ ನೋಡಿಕೊಳ್ಳಲಾಯಿತು. ಈ ರೈತರು ಶೇಡ್ ನೆಟ್ ಬಳಸ್ತಾರೆ ಗ್ರೀನ್ ಕಲರ್ದು, ಅದನ್ನು ತಂದು ಕಟ್ಟಿದ್ರು. ಎಚ್ಚರಿಕೆಯಿಂದ ಒಂದೊಂದೇ ಪಾರ್ಟ್ಗಳನ್ನು ತೆಗೆದುಕೊಳ್ಳಬೇಕು. ಹರಿದಿರೋದು ಒಂದು ಅಂಡರ್ವೇರ್ ಸಿಕ್ಕಿದೆಯಂತಲ್ಲಿ, ಅದನ್ನು ಕೂಡ ತೆಗೆದುಕೊಂಡ್ರು. ಎಲ್ಲವನ್ನು ನೀಟಾಗಿ ನಿಯಮದ ಪ್ರಕಾರ, ಕಾನೂನಿನ ಪ್ರಕಾರ, ಸೈನ್ಸ್ ಪ್ರಕಾರ ಸೈಂಟಿಫಿಕಲಿ ಪ್ಯಾಕ್ ಮಾಡಿ FSLಗೆ ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು ಇಡೀ ದಿನ ಅದೇ ಪ್ರೋಸೆಸ್ ಆಯಿತು. ನಿನ್ನೆ 4 ಜಾಗಗಳಲ್ಲಿ ಶೋಧ ಆಯಿತು. ಇವತ್ತು 1 ಜಾಗದಲ್ಲಿ ಸಿಕ್ಕ ವಸ್ತುಗಳನ್ನು ತೆಗೆದುಕೊಂಡು ಹೋಗುವ ಕೆಲಸ ಆಯಿತು. ಇವತ್ತು ಸೈಟ್ ನಂಬರ್ 6ನ ಪ್ರೊಸೀಜರ್ ಎಲ್ಲ ಮುಗಿದಿದ್ದಾವೆ. ಆದರೂ ಕೂಡ ಮನುಷ್ಯನ ಮೂಳೆ ಸಿಕ್ಕಿರುವಂತಹ ಜಾಗ ಅಂದರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸೀನ್ ಆಫ್ ಅಫೆನ್ಸ್. ಯಾಕಂದರೆ ಅಲ್ಲೊಂದು ದೂರು ಕೊಡೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಅದನ್ನು ಕೂಡ ಪ್ರೊಟೆಕ್ಟ್ ಮಾಡಬೇಕಾಗಿರುವುದು ಜವಾಬ್ದಾರಿ. ಪ್ರೊಟೆಕ್ಟ್ ಮಾಡಿದ್ದಾರೆ. ಎಲ್ಲಿ ತನಕ ಅಂದರೆ ಮಳೆ ಬಂದು ನೀರು ನಿಂತ್ಕೊಳ್ಬಾರ್ದು ಆ ಗುಂಡಿಯಲ್ಲಿ ಅಂತ ಜಿಂಕ್ ಶೀಟ್ ಕೂಡ ಹಾಕಿದ್ದಾರೆ. ಅದ್ರ ಮೇಲೆ 4 ಜಿಂಕ್ ಶೀಟ್ ಹಾಕಿ ನೀರು ಒಳಗೆ ಬರದೇ ಇರುವಂಗೆ ಎಲ್ಲವೂ ಸೈಂಟಿಫಿಕಲಿ ಏನೇನು ಮಾಡಬೇಕು ಪೊಲೀಸರು ನಿಯಮಬದ್ಧವಾಗಿ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಡಾಗ್ ಸ್ಕ್ವಾಡನ್ನು ಕರೆಸಿದ್ರು ಇವತ್ತು. FSLನವರಂತೂ ಇದ್ದೇ ಇದ್ದಾರೆ. ಪ್ರೊಸೀಜರ್ ಕೂಡ ಅಷ್ಟೇ. AC ಇದ್ದಾರಲ್ಲ, ಅಡಿಷನಲ್ ಕಮಿಷನರ್ ಮೇಡಮ್ ಇದ್ದಾರೆ. ಅವರ ಸಮ್ಮುಖದಲ್ಲಿ ಸ್ಟೆಲ್ಲಾ ವರ್ಗೀಸ್ ಅಂತ ಅಡಿಷನಲ್ ಕಮಿಷನರ್ ಅವರಿದ್ದಾರೆ. ಅವರ ಸಮ್ಮುಖದಲ್ಲಿ ಪಂಚರು ಬೇಕು, 5 ಜನ ಸಾಕ್ಷಿಗಳು ಬೇಕು. ಅವರ ಸಮ್ಮುಖದಲ್ಲಿ ಎಲ್ಲವೂ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಮಾಡಿಕೊಂಡ್ರು. ಒಂದೊಂದೇ ಮೂಳೆ ಮೇಲೆ ಸ್ಟಿಕ್ಕರ್ ಅಂಟಿಸ್ತಾರೆ. ಇದು ಎಲ್ಲಿ ಯಾವ ಜಾಗದಲ್ಲಿ ಎಷ್ಟೊತ್ತಿಗೆ ಇದನ್ನು ತೆಗೆಯಲಾಯಿತು ಅಂತ. ಈಗ ಸೈನ್ಸ್ ಮುಂದುವರೆದಿದೆ. ಎಕ್ಸಾಕ್ಟಾಗಿ GPS ಲೊಕೇಶನ್ ಹಾಕ್ತಾರೆ. ಇದೇ ಜಾಗದಲ್ಲಿ ಸಿಕ್ಕಿತ್ತು ಅನ್ನೋದಕ್ಕೆ GPS ಲೊಕೇಶನ್ ಹಾಕಿದ್ದಾರೆ. ಅದಾದ ನಂತರ ಒಂದು ಸ್ಪೆಷಲೈಸ್ಡ್ ಪ್ಯಾಕಿಂಗ್ ಪ್ರಾಸೆಸ್ ಬರುತ್ತೆ. ಅದನ್ನು ಕೂಡ ಅದರ ಅಡಿಯಲ್ಲಿ ಅದನ್ನು ಪ್ಯಾಕ್ ಮಾಡಿದ್ದಾರೆ. ಹರಿದೋಗಿರೋ ಅಂಡರ್ವೇರ್ ಸಿಕ್ತು ಅಂತಂದೆ ನಾನು. ಅದನ್ನು ಕೂಡ ಪ್ಯಾಕ್ ಮಾಡಿ FSLಗೆ ಕಳಿಸಿದ್ದಾರೆ. ಸಂಜೆ 6:15 ತನಕ ಈ ಕೆಲಸ ಮುಗೀತು. ತಲೆಬುರುಡೆಯ ಒಂದು ಚೂರಿದೆ ಅಂತ ಮಾಹಿತಿ ಬಂತು. ನೆನ್ನೆ ನನಗೆ ಒಬ್ಬರು FSL ತಜ್ಞರು ಹೇಳ್ತಾ ಇದ್ರು, ತುಂಬ ಏನು ಒದ್ದಾಡಬೇಕಾಗಿಲ್ಲ, ಇಂಟ್ಯಾಕ್ಟ್ ಆಗಿರೋ ಒಂದು ಅಸ್ಥಿ ಪಂಜರ ಸಿಕ್ಕರೆ ಅದನ್ನು ನಿಯಮದ ರೀತಿಯಲ್ಲಿ ಸರಿಯಾಗಿ ತೆಗೆದ್ರೆ ಅದು ಕೊಲೆಯಾಗಿರೋದಾ ಅಥವಾ
ಇವರು ಹೇಳ್ತಾ ಇರುವ ರೀತಿಯಲ್ಲಿ ಅಪರಿಚಿತ ಶವ ಸಿಕ್ಕು ಅದನ್ನು ಪೊಲೀಸರು ಗ್ರಾಮ ಪಂಚಾಯತಿಯವರು ಸೇರ್ಕೊಂಡು ನಿಯಮಬದ್ಧವಾಗಿ ಹೂತಿರೋದ ಅಂತ ಗೊತ್ತಾಗ್ಬಿಡುತ್ತೆ ಅಂದ್ರೆ ನಾ ಹೆಂಗೆ ಗೊತ್ತಾಗತ್ತೆ ಅಂದೆ. ಪೊಲೀಸರು ಅದನ್ನು ನಿಯಮಬದ್ಧವಾಗಿ ಹೂಳಿಸಿದ್ರೆ ಪೋಸ್ಟ್ ಮಾರ್ಟಮ್ ಅಂತೂ ಮಾಡಿಸಿರಲೇಬೇಕು. ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಅದು ಯಾವ ರೀತಿಯಲ್ಲಿ ಮೃತಪಟ್ಟರು ಅದು ಹೆಂಗೆ ಆದರೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡುವವರು ತಲೆ ಬುರುಡೆಯನ್ನು ತೆಗೆದು ಅದನ್ನು ಮೇಲುಗಡೆ ಬುರುಡೆಯನ್ನು ತೆಗೆದು ಮೆದುಳು ಏನಾಗಿದೆ ಅಂತ ನೋಡಿರ್ತಾರೆ. ಜೊತೆಗೆ ಈ ಭಾಗವನ್ನು ಎದೆ ಈ ಭಾಗದ ಮೂಳೆಗಳನ್ನು ಒಡೆದು ರಿಬ್ಬನ್ನು ಒಡೆದು ಶ್ವಾಸಕೋಶಗಳು ಹೃದಯ ಹೆಂಗಿದೆ ಅಂತ ನೋಡಿರ್ತಾರೆ. ಆದ್ದರಿಂದ ನೀಟಾಗಿ ಕ್ಯಾಪ್ ರೀತಿಯಲ್ಲಿ ತಲೆಬುರುಡೆ ಕಟ್ಟಾಗಿದ್ದಂಥ ಶವ ಆಗಿದ್ದರೆ ಅದರದ್ದು ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಡೌಟೇ ಉಳ್ಕೊಳ್ಳೋದಿಲ್ಲ. ಆವಾಗ ಎದೆ ಮೂಳೆ ಈ ರಿಬ್ಬು ಕಟ್ಟಾಗಿರೋದು ಗರಗಸದಿಂದಾರು ಕಟ್ ಮಾಡಿರ್ತಾರೆ, ಮೆಕ್ಯಾನಿಕಲ್ ಸಾನಿಂದಾರು ಕಟ್ ಮಾಡಿರ್ತಾರೆ. ಹಾಗೆ ಕಟ್ಟಾಗಿರೋದು ಸಿಕ್ಕಿಬಿಟ್ರೆ ಅದು ಪೊಲೀಸರೇ ನಿಯಮಬದ್ಧವಾಗಿ ಹೂತಿರೋ ಶವಾರಿಪ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಆಗಿಲ್ಲದೆ ಹೋದರೆ ಪ್ರಕರಣ ಇಂಟ್ರೆಸ್ಟಿಂಗು ಅಂತಂದರು. ಇಲ್ಲಿ ತಲೆಬುರುಡೆಯ ಚೂರುಗಳು ಸಿಕ್ಕಿದವಂತೆ. ಚೂರಿನ ಆಧಾರದ ಮೇಲೆ ಪೋಸ್ಟ್ ಮಾರ್ಟಮ್ ಆಗಿದ್ದು ಗೊತ್ತಾಗುತ್ತೋ ಗೊತ್ತಿಲ್ಲ. FSLನವರಂತೂ ಆ ತನಿಖೆಯಲ್ಲಿದ್ದಾರೆ. ಬಯೋಸೇಫ್ ಎವಿಡೆನ್ಸ್ ಬ್ಯಾಗ್ನಲ್ಲಿ ಅವುಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಲೇಬಲ್ ಅಂಟಿಸಿ ಟೈಮು, ದಿನಾಂಕ, ಸಾಕ್ಷಿಗಳು ಎಲ್ಲವನ್ನೂ ಅಂಟಿಸಿ ಅವುಗಳನ್ನು ಕಳಿಸಿದ್ದಾರೆ, FSL ಕಳಿಸಿದ್ದಾರೆ. ಅನಾಮಿಕ ತೋರಿಸಿದ್ದ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ತು ಅನ್ನುವ ಸುದ್ದಿ ಬರ್ತಾ ಇದ್ದಂತೆ ಸುಜಾತಾ ಭಟ್ ಅವರ ಪರ ವಕೀಲ ಮಂಜುನಾಥ್ ಎನ್ ಅವರು ಹೇಳಿಕೆಯನ್ನು ಪ್ರೆಸ್ ನೋಟನ್ನು ಬಿಡುಗಡೆ ಮಾಡಿದ್ರು. ಸತ್ಯಕ್ಕೆ ಜಯ ಅಂತ. ನಿನ್ನೆ ಅವರು ಬಿಡುಗಡೆ ಮಾಡಿದ್ದ 2 ಪ್ರೆಸ್ ನೋಟ್ಗಳನ್ನು ಓದಿ ಹೇಳಿದ್ದೆ ನಿಮಗೆ. ಯಾವ ಸೈಟ್ನಲ್ಲಿ ಎಷ್ಟೆಷ್ಟು ಶವಗಳಿದ್ದಾವೆ ಅನ್ನುವುದರ ಪಟ್ಟಿಯನ್ನೇ ಅವರು ಬಿಡುಗಡೆ ಮಾಡಿದರು. ಅವರ ಪಟ್ಟಿಯ ಪ್ರಕಾರ ನಿನ್ನೆ ತನಕ 13 ಅಸ್ಥಿಪಂಜರಗಳು ಸಿಗಬೇಕಾಗಿತ್ತು. ನಿನ್ನೆಯ ತನಕ ಈ 13 ಸೈಟ್ಗಳನ್ನು ಏನು ತೋರಿಸಿದ್ದಾರೆ, ಕನಿಷ್ಠ ಪಕ್ಷ 55 ಅಸ್ಥಿಪಂಜರಗಳು ಅನ್ನುವ ಲೆಕ್ಕವನ್ನು ಮಂಜುನಾಥ್ ಎನ್ ಅವರು ಕೊಟ್ಟಿದ್ದಾರೆ. ವಕೀಲರು ಅವರು ಸುಜಾತಾ ಭಟ್ ಪರ ವಕೀಲರು. ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ, ಆಕೆಯನ್ನು ಹುಡುಕಿ ಕೊಡಿ ಅಂತೇನು ಬಂದಿದ್ದಾರಲ್ಲ, ಧರ್ಮಸ್ಥಳದಿಂದ ಕಾಣೆಯಾಗಿದ್ದಾಳೆ ಅಂತ ಆ ಸುಜಾತಾ ಭಟ್ ಅವರ ಪರ ವಕೀಲರು ಇವತ್ತು ಸತ್ಯಕ್ಕೆ ಜಯ, ಸತ್ಯಮೇವ ಜಯತೆ, ಗಾಡ್ ಈಸ್ ಗ್ರೇಟ್ ಅನ್ನುವ ಪ್ರೆಸ್ ನೋಟನ್ನು ಬಿಡುಗಡೆ ಮಾಡಿದ್ರು. ಇಲ್ಲಿ ಮನುಷ್ಯನ ಮೂಳೆಗಳು ಸಿಕ್ಕವು ಅನ್ನುವ ಮಾಹಿತಿ ಬಂದ ತಕ್ಷಣ ಇವತ್ತೇ ಕೇಶವ್ ಗೌಡ ಮಾತಾಡಿದರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಇವರು ಮಾತನಾಡುವಾಗ ಇನ್ನೂ ಆ ಜಾಗದಲ್ಲಿ ಎಕ್ಸಿಮೇಷನ್ ಸ್ಟಾರ್ಟ್ ಆಗಿರಲಿಲ್ಲ, ಮೂಳೆಗಳು ಸಿಕ್ಕಿರಲಿಲ್ಲ. ಇವ್ರು ಹೇಳಿದ್ರು 100% ಸಿಗ್ತಾವ್ರಿ ಮೂಳೆಗಳು ಅಂತ, 100% ಸಿಗ್ತವೆ ಅಂತ. ಯಾವ ಭಾಗದಲ್ಲಿ ಈಗ ಹುಡುಕಾಟ ನಡೆಸ್ತಿದ್ದಾರಲ್ಲ ಆ ಭಾಗದಲ್ಲಿ ಒಬ್ಬ ವ್ಯಕ್ತಿ ಪುರುಷ ನೇಣು ಹಾಕ್ಕೊಂಡಿದ್ದ. ಕಾಡಿನ ಮಧ್ಯದಲ್ಲಾಗಿತ್ತದು, ಯಾರಿಗೂ ಗೊತ್ತಾಗಲಿಲ್ಲ. ಅಲ್ಲೊಂದು ನೇಣು ಹಾಕ್ಕೊಂಡಿರೋದು. ತುಂಬ ವಾಸನೆ ಬಂದಾಗ ಏನು ಅಂತ ಹೋಗಿ ನೋಡಿದ್ರೆ ಹೆಣ ಕೊಳೆತು ಹುಳ ಬಿದ್ದು ಬಿಟ್ಟಿತ್ತು. ವೈದ್ಯರು ಬಂದು ಅಲ್ಲೇ ಕೆಳಗಿಳಿಸಿ ಅದೇ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಹುಳಿಸಿದ್ರು. ಆ ಶವ ಸಿಕ್ಕರೂ ಸಿಗಬಹುದು, ಆ ಅಸ್ಥಿಪಂಜರಗಳು ಸಿಕ್ಕರೂ ಸಿಗಬಹುದು ಅಂತ ಹೇಳಿದ್ರು. ಅದರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳಿದ್ರು, ಈ ವ್ಯಕ್ತಿ ಕ್ಲೇಮ್ ಮಾಡ್ತಾ ಇರುವ ರೀತಿಯಲ್ಲಿ ಹೆಣ ಹೂತು ಬೇಜಾರಾಗಿ ನಾನು ಓಡೋಗ್ಬಿಟ್ಟೆ ಇಲ್ಲಿಂದ ಅಲ್ಲ, ಈತ ಕಳ್ಳತನ ಮಾಡಿ ಸಿಕ್ಕಾಕೊಂಡಿದ್ದರಿಂದಾಗಿ ಧರ್ಮಸ್ಥಳದವರು, ದೇವಸ್ಥಾನದ ಆಡಳಿತದವರು ಈತನ ಲೆಕ್ಕಾಚುಕ್ತ ಮಾಡಿ ಈತನಿಗೆ ಬರಬೇಕಾದಂಥ ಎಲ್ಲ ಹಣವನ್ನು ಕೊಟ್ಟು ಈತನನ್ನು ಕೆಲಸದಿಂದ ತೆಗೆದಿದ್ದು. ಆ ಸಿಟ್ಟಿಗೆ ಹಿಂಗೆ ಮಾಡ್ತಿದ್ದಾನೋ ಏನೋ ಗೊತ್ತಿಲ್ಲ, ಈತನನ್ನು ಉಚ್ಚಾಟಿಸಲಾಗಿತ್ತು ಕೆಲಸದಿಂದ ಅನ್ನೋ ಮಾತನ್ನು ಹೇಳ್ತಾರೆ ಕೇಶವ್ ಗೌಡ, ಗ್ರಾಮ ಪಂಚಾಯತ್, ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರವರು. ಕೇಳಿಸ್ಕೊಳ್ಳಿ. ಆಗಿ ಅಲ್ಲಿ ಹೆಣಗಳು ಸಿಗ್ತವೆ, ಇವತ್ತು 1-2 ಹೆಣಗಳು ಖಂಡಿತ ಸಿಗ್ತವೆ. ಯಾಕೆಂದ್ರೆ ಆ ಸ್ಥಳವನ್ನು ನಾನು ಗಮನಿಸಿದಾಗ ಅಲ್ಲಿ 1-2 ಹೆಣಗಳನ್ನು UDR ಆಗಿ ಹೂತಂದ ಹೆಣಗಳಿದೆ, ಅದು ಸಿಗ್ಲೇಬೇಕು, ಅದು ಸಾರ್ವಜನಿಕ ಮಾಹಿತಿ ಹೋಗ್ಲೇಬೇಕು, ಯಾಕೆ ಅಲ್ಲಿ ಹೆಣಗಳನ್ನು ಹೂತಿದ್ದಾರೆ ಅಂತ ಹೇಳಿ. ಆಮೇಲೆ ಸಿಕ್ಕದಿದ್ದಾಗ ಏನು, ಇವನು ಸುಳ್ಳು ಹೇಳಿದ್ದು ಅಂತಾಯ್ತು. ಈ ವ್ಯಕ್ತಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಸುಳ್ಳನ್ನು ಹೇಳ್ತಿದ್ದಾನೆ. ಪ್ರಥಮ ನನಗೆ ಪೊಲೀಸರು ಪರಿಚಯ ಇಲ್ಲ, ನನಗೆ ಅವರು ಬಲಾತ್ಕಾರವಾಗಿದ್ದು ಮಾಡಿದ್ರು, ನನ್ನನ್ನು ಧರ್ಮಸ್ಥಳ, ನಾನು ಪ್ರಾಣ ಭಯದಿಂದ ಓಡಿ ಹೋದೆ, ಅಲ್ಲಿ ಬಂದರು, ಅವತ್ತು ಅವರು ನಾನು ಓಡಿ ಹೋಗಿದ್ದು ನನ್ನನ್ನು ಕೊಲೆ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ. ಇವತ್ತು ಹೋಗಿ ಕ್ಷೇತ್ರದಲ್ಲಿ ನೀವು ರೆಕಾರ್ಡ್ ತೆಗ್ರಿ ಸರ್. ಆ ವ್ಯಕ್ತಿಯನ್ನು 2014ನೇ ಇಸ್ವಿಯಲ್ಲಿ ಅವನ ಎಲ್ಲ ಸಂಬಳಗಳನ್ನು ಚುಕ್ತ ಮಾಡಿ ಅವನಿಗೇನು ಬರಬೇಕಿತ್ತು ಅದನ್ನೆಲ್ಲ ಕೊಟ್ಟು ವೋಚರ್ ಮಾಡಿ ಅವನನ್ನು ನೀನು ಕೆಲಸದಲ್ಲಿ ಬೇಡ ಅಂತ ಹೇಳಿ ಕಳಿಸಿದ್ದು. ಯಾಕೆಂತ ಹೇಳಿದ್ರೆ ಅವನು ಒಬ್ಬ ನೊಟೋರಿಯಸ್ ಪರ್ಸನ್ ಇದ್ದ. ಅವನು ಅಲ್ಲಿ ಬಿದ್ದಂತ ಹೆಣಗಳ ಚಿನ್ನವನ್ನು ಕದೀತಿದ್ದ, ದುಡ್ಡು ಕದೀತಿದ್ದ, ಹೊಳೆಗೆ ನುಗ್ಗಿ ಹೊಳೆಯಿಂದ ಚಿನ್ನ ಇದು ತೆಗಿತಿದ್ದ, ಹಣ ಎಲ್ಲ ತೆಗಿತಿದ್ದ. ಮತ್ತೆ ಇಂಥದ್ದೆಲ್ಲ ಆರೋಪಗಳು ಅವನ ಮೇಲೆ ಇತ್ತು ಆ ವ್ಯಕ್ತಿಯ ಬಗ್ಗೆ. ಅದು ಯಾರು ಅಂತ ಈಗ ಸಾರ್ವಜನಿಕವಾಗಿ ಗೊತ್ತಾಗ್ತದೆ. ಅಂತ ವ್ಯವಸ್ಥೆಗಳು ಧರ್ಮಸ್ಥಳ ಓಡಿ ಹೋದಂತ ವ್ಯಕ್ತಿ ಅಲ್ಲ.
ಏನು ಓಡಿ ಹೋದಂಥ ವ್ಯಕ್ತಿ ಎಲ್ಲ ಕ್ಷೇತ್ರದಿಂದ ಅವನಿಗೆ ಗೇಟ್ ಪಾಸ್ ಕೊಟ್ಟು ಕಳಿಸಿರುವಂಥದ್ದು, ಅವನ ನೊಟೋರಿಯಸ್ ಕೃತ್ಯಗಳನ್ನು ನೋಡಿ ಗೇಟ್ ಪಾಸ್ ಕೊಟ್ಟು ಕಳಿಸಿರುವಂಥದ್ದು. ಹಾಗಾಗಿ ನನಗೆ ಪರಿಚಯ ಇಲ್ಲ, ಪೊಲೀಸವ್ರಿಗೆ ಗೊತ್ತಿಲ್ಲ. ಪೊಲೀಸವರಿಗೆ ನಾನು ಆಗೊಬ್ಬರಲ್ಲಿ ಮಾತಾಡ್ತಾ ಹೇಳಿದೆ, ಪೊಲೀಸವರಿಗೆ ಇವನೇ ಬರೆದಂಥ ಒಂದು ಲೆಟರ್ ಇದೆ, ಹೀಗಾಗಿ ಇಲ್ಲಿ ಒಂದು ಹೆಣ ಇದೆ, ಇದನ್ನು ನೀವು ಬಂದು ವ್ಯವಸ್ಥೆ ಮಾಡಬೇಕಂತ ಪೊಲೀಸವರಿಗೆ ಬರೆದಂತ ಲೆಟರ್ ಇದೆ. ಪೊಲೀಸ್ ಅವರೊಟ್ಟಿಗೆ ಸೇರಿಕೊಂಡು ಇವನು ಪೊಲೀಸವರು ಇದ್ದಾಗ ಹೆಣ ಹೂತದ್ದು ಎಷ್ಟೋ ಪ್ರಕರಣಗಳು ಅಲ್ಲಿ ಇದ್ದಾವೆ ಅಂತ ಹೇಳಿದ್ರು ಸಾರ್ವಜನಿಕರು ನೋಡಿದವರು ಹೇಳ್ತಾರೆ. ಯಾಕಂದ್ರೆ ನಾವು ಈಗ ಪಂಚಾಯತ್ನಲ್ಲಿ ಇದ್ದುಕೊಂಡು ನಾವು ಅಲ್ಲಿ ಹೋಗಿ ಹೆಣ ಹುಳುವಾಗ, ಅಲ್ಲಿ ನಾನು ಅಧ್ಯಕ್ಷನಾಗಿದ್ರು ಸದಸ್ಯನಾಗಿದ್ರು ಹೆಣ ಹುಳುವಾಗ ನಾನು ಹೋಗುವಂತ ಪದ್ಧತಿ ಇಲ್ಲ, ಯಾಕಂದ್ರೆ ಅದು ಸರಿಯೂ ಆಗುದಿಲ್ಲ. ಮತ್ತೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ, ಕಾನೂನು ವ್ಯವಸ್ಥೆಗಳಿದ್ದಾವೆಲ್ಲ ಅವ್ರನ್ನ ನೋಡ್ಕೊಳ್ತಾರೆ. ಪೊಲೀಸ್ ಅವ್ರು ನೋಡಬೇಕು, ಮಾಜರಾಗ್ತದೆ, ಎಲ್ಲವಾಗ್ತದೆ. ಇಂಥದ್ದಿರುವಾಗ ಅಲ್ಲಿ ಹೂತ್ರೆ, ಇವತ್ತಿಗೆ ನಾನು ಒಂದು ಸ್ಥಳವನ್ನು ನೋಡ್ತಾ ಬಂದೆ. ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಸುಮಾರು ವರ್ಷಗಳಿಂದ ಒಂದು ಹೆಣ ನೇತಾಡಿಕೊಂಡು ಒಂದು ಹುಡುಗನ ಹೆಣ, ಅದು ಆ ಸ್ಥಳದಲ್ಲಿ ಇವತ್ತು ಮೋಸ್ಟ್ಲಿ ಅದನ್ನು ಇವತ್ತು ಈಗ ತೆಗೆದ್ರೆ ಉತ್ಖನನ ಮಾಡಿದ್ರೆ ಅಲ್ಲಿ ಸಿಗ್ತದೆ. ಅಲ್ಲಿ ಮರದಲ್ಲಿ ನೇತಾಡ್ಕೊಂಡಿತ್ತು ಒಂದು ಹುಡುಗ, ಸಾಧಾರಣ ಪ್ರಾಯದ ಹುಡುಗ, ಒಂದು 20-25 ವರ್ಷ ಹುಡುಗ. ಅಲ್ಲಿ ನೇತಾಡ್ಕೊಂಡು ಯಾರು ಸಿಗ್ಲಿಲ್ಲ, ಎಲ್ಲ ನೋಡಿದ್ರು, ಯಾವುದೇ ಕುರು ಸಿಗ್ಲಿಲ್ಲ. ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಅಲ್ಲಿ ಹೂತ್ರು UDR ಆಗಿದೆ. ಹಾಗಿರುವಾಗ ಈ ಹೆಣ ಇವತ್ತು ಸಿಕ್ಕಿತ್ತು ಅಂತ ಹೇಳಿದ್ರೆ ಇದು ನಾನು ಹೂತಾಕಿದ್ದು ಅಂತ ಅವ್ನು ಹೇಳ್ಬೋದು. ಆದ್ರೆ ಅದು ಕಾನೂನು ಪ್ರಕಾರವಾಗಿಯೇ ಇರುವಂತ ಹೆಣ ಸಿಗ್ತದೆ. ಇವತ್ತು ಖಂಡಿತ ಒಂದೆರಡು ಹೆಣಗಳು ಸಿಗ್ತವೆ ಅಲ್ಲಿ. ಯಾಕಂದ್ರೆ ಅಷ್ಟೆಲ್ಲ ಇದು ಮಾಡಿ, ಮತ್ತೆ ಭಾರೀ ಕಾನೂನನ್ನು ನಾನು ಪೊಲೀಸ್ ಅಧಿಕಾರಿಗೆ ಮಾತಾಡೋಕೆ ಕೇಳಿದೆ, ನೀವು ಯಾಕೆ ಅಲ್ಲಿ ಹೂಳ್ತೀರಿ? ಅಲ್ಲ ಸರ್, ನಾವು ಪಟ್ಟೆ ಜಾಗದಲ್ಲಿ ಹೂಳ್ಲಿಕ್ಕೆ ಆಗ್ತದ? ಯಾರು ಕೊಡ್ತಾರೆ ಪಟ್ಟೆ ಜಾಗ ನಮಗೆ? ನಾವು ಎಲ್ಲಿ ಹೂಳ್ಬೇಕು ಸರ್? ಸ್ಮಶಾನ ಇಲ್ಲ, ಸರ್ಕಾರಿ ಜಾಗದಲ್ಲಿ ಹೂಳ್ಬೇಕಲ್ಲ. ಅದು ಕಾಡ ಇದು ಅಂತ ಹೇಳೋದನ್ನು ನಾವು ಮತ್ತೆ ನೋಡೋದಲ್ಲ. ಅಲ್ಲಿ ಕೊಂಡೋಗುವ ಪರಿಸ್ಥಿತಿ, ಆದರೆ ಎತ್ತಿಕೊಂಡು ಹೋಗ್ಲಿಕ್ಕೆ ಯಾರು ಬರ್ತಿದ್ರು ಸರ್? ಈಗ ಹೇಳೋರು ಬರ್ತಿದ್ರಾ? ಕೊಳ್ತು ಹೋಗಿತ್ತು, ನಮಗೆ ಮುಟ್ಲಿಕ್ಕೆ ಇದಾಗೋದಿಲ್ಲ. ಅಲ್ಲಿ ಹೂಳ್ಬೇಕಲ್ಲ ಸರ್. ನೇತಾಗಿದ್ದ ಹೆಣ ಅಲ್ಲಿದ್ದಾಗ, ಹುಳ ಆದಾಗ ನಾವೇನು ಮಾಡ್ಬೇಕು ಸರ್? ಮಾಡ್ಬೇಕಲ್ಲ ಅಂತ ಅವ್ರು ಹೇಳ್ತಾರೆ ಪೊಲೀಸ್ ಅದಕ್ಕೆ. ನೀವು ಸ್ವಲ್ಪ ಸಾಧ್ಯ ಆದ್ರೆ, ಒಬ್ಬರಿಗೆ ಆಗುದಿಲ್ಲ. ಆಗ 2-3 ಜನ ಕರೆದು ಇಲ್ಲಿ ಮಾಡ್ತಿದ್ದೆವು ನಾವು. ಕೆಲವರು ಬಿಲ್ಲು ಕೊಟ್ಟದ್ದಿದೆ, ಪೊಲೀಸವರು ಬಿಲ್ಲು ಕೊಟ್ಟದ್ದು ಪೊಲೀಸರು ಕ್ಷೇತ್ರಕ್ಕೆ ಕಳಿಸಿಕೊಡ್ತಿದ್ರು ಇದ್ರು. ಹಾಗಾಗಿ ಅವರಿಗೆ ಬೇಕಾದಂತ ಬಿಲ್ ಕಾನೂನು ಬದ್ಧವಾಗಿ ಆಗಿದೆ, ಕಾನೂನು ಬದ್ಧವಾಗಿಯೇ ಹೂತಿದೆ. SIT ಇದನ್ನು ನೋಡಬೇಕು. ನಾನು ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಈಗ ಸಿಕ್ಕಿದ ಕೂಡಲೇ SIT ನೋಡ್ಬೇಕಲ್ಲ ಅದು ಏನು ಅಂತೇಳಿ. UDR ಯಾವುದು, ಯಾರು ಹೆಣ, ಎಷ್ಟು ವರ್ಷ ಪ್ರಾಯ, ಯಾರು ಹೂತದ್ದು, ಇದ್ರಲ್ಲಿ ಯಾರಿದ್ರು, ಇದು ಯಾರೆಲ್ಲ ಹೂತ್ರು, ಒಬ್ಬನಿಗೆ ಹೂಳ್ಲಿಕ್ಕೆ ಸಾಧ್ಯ ಇದೆಯಾ? ಆದ್ರೆ ಯಾರು ಹೇಳಿದ್ದು? ಏನು ಇದು ನೀನು ಗನ್ ಹಿಡಿದು ನೀನು ಇದನ್ನು ಹೂಳು ಅಂತ ಹೇಳಿಕ್ಕೆ ಇದೇನು ತಾಲಿಬಾನ ಸರ್? ತಾಲಿಬಾನ ಇದು? ಅಥವಾ ಇಲ್ಲಿ ಅಲ್ಲಿ ನೂರಾರು ಸಾವಿರಾರು ಹೆಣಗಳು ಸಿಗ್ತವೆ ಅಂತ ಹೇಳಿದ್ರೆ ಇಲ್ಲೇನು 2ನೇ ಮಹಾಯುದ್ಧ ಆಗಿದೆಯಾ ಅಥವಾ ಮಹಾಭಾರತ ಆಗಿದೆಯಾ? ಇದನ್ನೆಲ್ಲ ಸ್ವಲ್ಪ ಜನರು ಕೂಡ ಆಲೋಚನೆ ಮಾಡಿ. ಜನರಿಗೆ ಏನು ತಪ್ಪು ಮಾಹಿತಿ ಕೊಡಬೇಕು. ಅಲ್ಲಿ 12 ಹೆಣ ಒಂದರಲ್ಲಿ, 2ನೇದಲ್ಲಿ 15 ಹೆಣ, 25 ಹೆಣ, ಯಾವ ಆಧಾರದಲ್ಲಿ ಹೇಳ್ತಾರೆ? ಅವರ ಮೇಲೆ ಕೂಡ ಕ್ರಮ ಕೈಗೊಳ್ಬೇಕೇ ಬೇಡ SIT ಅವರು? ಆಮೇಲೆ ಇನ್ನೊಬ್ಬರು ವಕೀಲರು ಹೇಳ್ತಾರೆ, ಅವನು ಬರ್ತಾನೆ, ರಕ್ಷಣೆ ಮಾಡ್ತಾನೆ, ಅವರೊಟ್ಟಿಗೆ ಪೊಲೀಸವರು ಬರುದು, ಆಮೇಲೆ ವಕೀಲರುಗಳು ಬರುದು, ಒಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡುದು. ಹಾಗಾಗಿ ಅವರು ಕಾನೂನು ಪ್ರಕಾರ ಇದ್ದಾಗ ಅದನ್ನು ಆಲೋಚನೆ ಮಾಡಬೇಕು. ಯಾರೊಬ್ಬ ಬಂದು ಹೇಳಿದ, ನನಗೆ ಇದರ ಬಗ್ಗೆ ನಾನೊಂದು ಶೈನಿಂಗ್ ತಗೊಳ್ಬೇಕು, ನಾನು ಮಾಡಬೇಕು ಅಂತ ಹೇಳಿದ್ರೆ ಇದರ ಹಿಂದೆ ಯಾರೋ ಇದ್ದಾರೆ ಅಂತ ಹೇಳೋದಕ್ಕಿಂತ ಇದ್ದಾರೆ ಅಂತ ಹೇಳೋದು ಕಡಕ್ಕಾದಂತ ಆನ್ಸರ್. ಒಬ್ರು ಮೊನ್ನೆ ಒಂದು ಹೆಣ, ಒಬ್ಬರದ್ದು ಶಿಕ್ಷಕರ ಒಂದು ಹೆಣ ಹೊಳೆಯಲ್ಲಿ ಬರ್ತಿತ್ತು. ಇದೆಲ್ಲ ಕೊಂದು ಹಾಕಿದ್ದ. ಹೆಣ ಸಿಕ್ಕಿದ್ರೆ ಪೊಲೀಸರಿಗೆ ತಿಳಿಸ್ತಾರೆ. ಪೊಲೀಸರು ಏನ್ ಮಾಡ್ಬೇಕು ಅದನ್ನು? ಅವರು UDR ಮಾಡ್ತಾರೆ, AC ಅವರಿಗೆ ರಿಪೋರ್ಟ್ ಹಾಕ್ತಾರೆ. ರಿಪೋರ್ಟ್ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಬರ್ತಾರೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ಹೆಣವನ್ನು ಒಂದು ವೇಳೆ ಅಲ್ಲಿ ಪರಿಚಿತರಿದ್ರೆ, ಈಗ ಅಂಗೆ ಹಿಂದ್ಗಡೆ ಉದಾಹರಣೆಗೆ ನಾನು ಹೇಳುವಂಥದ್ದು, ಟೈಲರಿನ ಇದಿದ್ರೆ ಅಥವಾ ಕಿಸೆಯಲ್ಲಿ ಪಾನ್ ಕಾರ್ಡ್, ಅದು ಆಗ ಪಾನ್ ಕಾರ್ಡ್ ಎಲ್ಲ ಇರಲಿಲ್ಲ ಬಿಡಿ, ಏನಾದರೂ ಒಂದು ಆಧಾರಗಳು ಕಿಸೆಯಲ್ಲಿ ಒಂದು ಚೀಟಿನ ಆಧಾರದಲ್ಲಿ ಏನಾದರೂ ಇದ್ರೆ ಅವ್ರು ಏನು ಮಾಡ್ತಿದ್ರು, ಕಂಡು ಹಿಡಿದು ಅವರಿಗೆ ತಿಳಿಸ್ತಿದ್ರು. ಅವ್ರು ಬಂದು ಹೆಡ್ಗು ಯಾರು ಸಿಗುದಿಲ್ಲ, ಏನು ಮಾಡಬೇಕಾಗ? ಅಲ್ಲಿ UDR ಆದ ಹೆಣಗಳನ್ನು ಹೂಳಲೇಬೇಕಲ್ಲ. ಯಾರು ಹೂಳಬೇಕು? ಪಂಚಾಯತ್ ಅವರು ಅದಕ್ಕೆ ಜನ ಕೊಡಬೇಕು ಅಂತ ಕಾನೂನು ಇರುವಂಥದ್ದು. ಪಂಚಾಯತ್ ಅವರು ಹೂಳ್ತಾ ಇದ್ದಾರೆ. ಅಲ್ಲಲ್ಲಿ ಕೆಲವು ಕಡೆ ಹುಳಿದ್ರು. 2005 ಅಲ್ಲಿ ಸ್ಮಶಾನ ಇಲ್ಲ. ಆಗ ಏನು ಮಾಡ್ತಿದ್ರು? ಎಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ಹೂತು ಹಾಕಿದ್ದಾರೆ. ಆಗ ಈ ವ್ಯಕ್ತಿಗೆ ಏನು ಹೇಳ್ತಿದ್ದಾನೋ ಹೇಳುವಾಗೆ, ಯಾಕೆ ಹೂತು ಹಾಕಿದ ಅಂತ ಹೇಳುವಂಥದ್ದು ಅವನಲ್ಲಿ ಕೇಳಬೇಕು. ಈಗ ಅವನು ಬಾಯಿ ಬಿಡ್ತಾನೆ, ಅದು ಬರ್ತದೆ. ಈಗ ಅವ್ರು ಏನು ಸ್ಥಳ ತೋರಿಸ್ತಾರೆ, ಅಲ್ಲಿ ಪೊಲೀಸ್ ಬರ್ತಾರೆ. UDR ಕೆಲವು ಉಂಟಲ್ಲ ಸರ್, ಅಲ್ಲಿ ಹೆಣಗಳು ಹುಳ ಆಗಿ ಕೊಳ್ತು ಹೋಗಿ ವಾಸನೆ ಬಂದು ಡಾಕ್ಟ್ರು ಕೂಡ ಪೋಸ್ಟ್ ಮಾರ್ಟಮ್ ಮಾಡದಂತ ಪರಿಸ್ಥಿತಿ. ಅಂತ ಸ್ಥಿತಿಯಲ್ಲಿ ಕೂಡ ಡಾಕ್ಟ್ರು ಬಂದು ಅಲ್ಲೇ ಒಂದು ಪರದೆ ಕಟ್ಟಿ ಪೋಸ್ಟ್ ಮಾರ್ಟಮ್ ಮಾಡಿ ಆ ಹೆಣವನ್ನು ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದ ಸ್ಯಾಂಪಲ್ ಅಲ್ಲಿ ತೆಗೆದುಬಿಟ್ಟು ಅಲ್ಲೇ ಹೂಳುವಂತ ಪರಿಸ್ಥಿತಿ ಕೂಡ ಇತ್ತು. ಏನಾದರೂ ಯಾರಾದ್ರೂ ಗೊತ್ತಾದ್ರೆ ಅದರ ಆಧಾರದ ಮೇಲೆ ಅವರಿಗೆ ಹಸ್ತಾಂತರ ಏನಿಲ್ಲದಾಗ ಅಲ್ಲೇ ಇದು ಮಾಡೋದು, ಮಿಸ್ಸಿಂಗ್ ಕೇಸ್ ನೋಡ್ಕೊಂಡು ಅವ್ರಿಗೆ ಇನ್ಫಾರ್ಮ್ ಮಾಡೋದು, ಫೋಟೋ ತೆಗೆಯುವಂಥದ್ದು, ಇದೆಲ್ಲ ಇತ್ತು. ಒಂದು ಅಭಿಪ್ರಾಯ ಅಷ್ಟೇ. SIT ಎಲ್ಲವನ್ನೂ ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಅದ್ರ ಬಗ್ಗೆ ನೋ ಡೌಟ್. ಬಟ್ ಇವರೊಂದು ಮಾತು ಹೇಳಿದ್ರು ಕೇಶವ್ ಗೌಡರು, ಇದೇ ವ್ಯಕ್ತಿ ಪೊಲೀಸರಿಗೆ ಇಲ್ಲೊಂದು ಅಪರಿಚಿತ ಶವ ಇದೆ ಅಂತ ಬರೆದು ಕೊಟ್ಟಿರುವಂಥ ದೂರಿನ ಕಾಪಿ ಇದೆ ಅಂತ. ವಿ ಡೋಂಟ್ ನೋ ವೇರ್ ಇಟ್ ಈಸ್, ಅದು ಬಂದಾಗ ನಿಮಗೆ ತೋರಿಸ್ತೀವಿ, ಹಿಂಗೊಂದಿದೆ ನೋಡ್ರಿ ಅಂತ. ಬಟ್ ಅದೊಂದು ವಾದ ಆರಂಭದಿಂದಲೂ ಇತ್ತು. ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಹತ್ರ ಇದ್ಕೊಂಡು ಅಲ್ಲಿಯ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಅಪರಿಚಿತ ಶವಗಳ ಸಿಕ್ಕಾಗ ಪೊಲೀಸರಿಗೆ ಮಾಹಿತಿಗೆ ಹೋಗ್ತಾ ಇತ್ತು. ಕೆಲವು ಮಾಹಿತಿಗಳನ್ನು ಈತನೇ ಕೊಡ್ತಾ ಇದ್ದ. ಪೊಲೀಸರು ಬಂದು ಮಹಜರ್ ಮಾಡ್ತಾ ಇದ್ರು, ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡಿಸ್ತಾ ಇದ್ರು. ಆ ನಂತರ ಮಾರ್ಚುರಿಯಲ್ಲಿ ಇಡಲಾಗ್ತಾ ಇತ್ತು. ಇಂಥದ್ದೊಂದು ಶವ ಸಿಕ್ಕಿದೆ ಅನ್ನುವ ವಿವರಗಳನ್ನು ಎಲ್ಲ ಕಡೆ ಕಳಿಸ್ತಾ ಇದ್ರು.
ಗಂಡ ಹೆಣ್ಣ ಅಂದಾಜು ಇಷ್ಟು ವಯಸ್ಸು, ಈ ಬಟ್ಟೆ ಇದೆ, ಈ ಬಣ್ಣದ ಬಟ್ಟೆ, ಎಲ್ಲ ಮಾಹಿತಿಯನ್ನು ಕಳಿಸ್ತಾ ಇದ್ರು. ವಾರಸುದಾರರು ಯಾರಾದರೂ ಬಂದರೆ ವಾರಸುದಾರರ ಹತ್ರ ಶವ ಕೊಟ್ಟು ಕಳಿಸಲಾಗ್ತಾ ಇತ್ತು. 10 ದಿನಗಳ ಕಾಲ ಇಟ್ಟು ಯಾರೂ ಬರದೇ ಹೋದ ಪಕ್ಷದಲ್ಲಿ ಅದನ್ನು ಗ್ರಾಮ ಪಂಚಾಯಿತಿಯ ಮೂಲಕ ಪೊಲೀಸರು ಶವ ಸಂಸ್ಕಾರ ಮಾಡಿಸ್ತಾ ಇದ್ರು. ಆ ಶವ ಸಂಸ್ಕಾರದ ಕೆಲಸದಲ್ಲಿ ಈತ ಸಹಾಯ ಮಾಡ್ತಾ ಇದ್ದ, ಅದಕ್ಕಾಗಿ ಈತನಿಗೆ ಒಂದಷ್ಟು ದುಡ್ಡು ಅಂತ ಕೊಡ್ತಾ ಇದ್ರು ಅನ್ನುವ ವಾದ ಆರಂಭದಿಂದಲೂ ಆ ವಾದ ಇತ್ತು. ಮೊನ್ನೆ ಯಾರೋ ಒಬ್ಬ ಪ್ರಕಾಂಡ ಪಂಡಿತರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ, ಅಲ್ರಿ ಅಪರಿಚಿತ ಶವಗಳಾದರೆ ಗೌರವಪೂರ್ವಕವಾಗಿ ಅಗ್ನಿಸ್ಪರ್ಶ ಮಾಡೋದಕ್ಕಾಗದೇ ಇರುವಷ್ಟು ಬಡತನ ಇದೆಯಾ ಧರ್ಮಸ್ಥಳದ ಕ್ಷೇತ್ರಕ್ಕೆ ಅಂತ. ಪುಣ್ಯಾತ್ಮರ ಅಗ್ನಿಸ್ಪರ್ಶ ಮಾಡಬಾರ್ದು, ಅಪರಿಚಿತ ಶವ ಇದ್ರೂ ಹೂಳಲೇಬೇಕು. ನಾಳೆ ಯಾವತ್ತಾರು ಏನೋ ಪತ್ತೆಯಾಗಿ ಮತ್ತೆ ಎಕ್ಸ್ಯೂಮ್ ಮಾಡಬಹುದು ಅನ್ನುವ ಕಾರಣಕ್ಕೆ ಸುಟ್ಟು ಹಾಕಿದ್ರೆ ಮುಗೀತು ಕಥೆ. ಮರ್ಡರ್ ಮಾಡಿದವರು ಭಾಳಷ್ಟು ಸಂದರ್ಭದಲ್ಲಿ ಸುಟ್ಟು ಹಾಕೋ ಪ್ರಯತ್ನನೇ ಮಾಡ್ತಾರೆ, ಯಾಕಂದರೆ ಸಾಕ್ಷಿ ಉಳಿಸಬಾರ್ದು ಅನ್ನೋ ಕಾರಣಕ್ಕೆ. ಇರಲಿ, ಅದು ಬೇರೆ. ಒಂದು ಲೆಟರ್ ಸಿಕ್ತು. ಅದು ಒಂದು ಸಣ್ಣ ಬ್ರೇಕಿಂಗ್ ಟೈಮ್ ಆಗಿದೆ ರೀ. ಏಷ್ಯಾನೆಟ್ ಸುವರ್ಣ ನ್ಯೂಸ್ 7 ಗಂಟೆಗೆ ಎಕ್ಸ್ಕ್ಲೂಸಿವ್ ಆಗಿ ಆ ಒಂದು ಲೆಟರನ್ನು ನಿಮ್ಮ ಎದುರಿಗೆ ಇಟ್ಟಿದೆ. ಒಂದು ಪತ್ರ. ಇನ್ನೊಂದು ಪತ್ರದ ಬಗ್ಗೆ ಕೇಶವ್ ಗೌಡ ಅವರು ಮಾತಾಡಿದ್ರು. ಆ ಪತ್ರ ನಮ್ಮ ಹತ್ರ ಇಲ್ಲ, ಇನ್ನೊಂದು ಪತ್ರ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.